ಎಲ್ರಿಗೂ ನಮಸ್ಕಾರ ರೀ. ನಾನು ಇವತ್ತು ಕೆಲವೊಬ್ಬರು ಯೂಟ್ಯೂಬ್ ಚಾನಲ್ ಮಾಡಿರ್ತೀರಿ, ಒಂದು ಸ್ವಲ್ಪ ದಿನ ಮಾಡಿ ಏನು ಎನರ್ಜಿ ತೋರಿಸ್ತೀರಿ. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ನಿಮ್ದು ಎನರ್ಜಿ ಡೌನ್ ಆಗಿಬಿಡ್ತೈತಿ. ಆ ಡೌನ್ ಯಾಕೆ ಆಗ್ತೈತಿ, ಯಾಕೆ ಇಲ್ಲ ಅಂತೇಳಿ ನಾನು ಹೇಳ್ತೇನೆ ರೀ. ಅದ್ರ ಬಗ್ಗೆ ಉಪಾಯನೂ ಕೊಡ್ತೇನೆ ರೀ, ಪರಿಹಾರನೂ ಕೊಡ್ತೇನೆ ರೀ. ತೊಗೊಳ್ರಿ, ಬ್ಯಾಡ್ ಅಂದ್ರೆ ಬಿಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇವಾಗ ಚಾಲೂ ಮಾಡೋಣ್ರಿ. ಅದಕ್ಕಿಂತ ಮುಂಚೆ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ಇದನ್ನು ನಾನು ನಾಳೆ ಹಾಕ್ತೇನೆ ವಿಡಿಯೋ, ಅದಕ್ಕೆ ಇವಾಗ ಹೇಳಾಕತ್ತೀವಿ. ಯಾಕಂದ್ರೆ 2 ವಿಡಿಯೋ ಇವತ್ತು ಮಾಡಾಕತ್ತೇನೆ ನಾನು. ಮತ್ತು ನಾಳೆ ಎಲ್ಲಿ ಮಾಡಿ ಕೆಲಸ ಬಗಸಿರ್ತಾವೆ, ಮನ್ಯಾಗ ಹೊಯ್ಕೋತಿರ್ತಾರೆ ಹಂಗೆ. ಓಕೆ, ಸೊ ಇವಾಗ ಹೇಳ್ತೇನೆ ಕೇಳ್ರಿ. ಯೂಟ್ಯೂಬ್ ಚಾನಲ್ ಅವಾಗ ಚಾಲೂ ಮಾಡಿರ್ತೀರಿ, ಫುಲ್ಲು ಜೋರಾಗಿ ನಿಮ್ದು ಯೂಟ್ಯೂಬ್ ಚಾನಲ್ ಡೈಲಿ ವೀಡಿಯೋ ಏನು 2 ನಿಮಿಷಕ್ಕೆ ವೀಡಿಯೋ, 2 ತಾಸಿಗೆ ವೀಡಿಯೋ ಹಂಗೆ ಹಾಕಿದ್ದೆ. ಯಾಕಂದ್ರೆ ಜನ ನೋಡ್ತಾ ಇರ್ತಾರೆ. ಹಿಂಗೆ ಹೋಗ್ತಾ ಏನಾಕೈತಿ, 1 ವಿಡಿಯೋ ವೈರಲ್ ಆಕೈತಿ, 2 ವಿಡಿಯೋ ವೈರಲ್ ಆಕೈತಿ. ಸೊ ಈ ರೀತಿ ವೈರಲ್ ಆಗ್ತಾ ಏನಾಕೈತಿ ರೀ, ನಿಮ್ಮದು ಒಂದು ಇದು ಇರ್ತದಲ್ಲ, ಮಾನಿಟೈಸೇಷನಿಗೆ ಹೋಗುವಂಥದ್ದು 4 ತಾಸು ವಾಚ್ ಅವರು 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಕ್ಕಾರೆ. ಸೊ ಹೀಗೆಲ್ಲ ಹಾಕ್ಕೊಂತ ಬರುವಂಥ ಸಂದರ್ಭದೊಳಗೆ ನಿಮಗೆ ಏನಾಗ್ತೈತಪ್ಪ ಅಂದ್ರೆ, ಮಾನಿಟೈಸೇಷನ್ ಆಯಿತು ಅನ್ನೋ ಖುಷಿಗಿಂತ ಮಾನಿಟೈಸೇಷನ್ ಆದಮೇಲೆ ಬಹಳ ಕಷ್ಟ ಐತ್ರಿ. ಇಲ್ಲೇ ಆದ್ಮೇಲೆ ಕಷ್ಟ ಆಕೈತ್ರಿ. ಯಾಕೆ ಕಷ್ಟ ಆಗತ್ತೈತೆ ಅನ್ನತ್ತೇನಂದ್ರೆ, ನೀವು ಯೂಟ್ಯೂಬ್ ಚಾನಲ್ ಮಾಡಿದಾಗ, ಯೂಟ್ಯೂಬ್ ಚಾನಲ್ ಗ್ರೋ ಆಗೋ ಟೈಮಲ್ಲಿ ನೀವು ಪಟ್ಟ ಖುಷಿಗೆ ನಿಮಗೆ ಅಲ್ಲಿ ಫಲ ಸಿಕ್ಕಿರ್ತೈತಿ. ಹೌದ್ರಿ? ಸೊ ಫಲ ಸಿಕ್ಕೈತೆ ಅಂದಾಗ ಮಾನಿಟೈಸೇಷನ್ ಕೂಡ ಆಬ್ವಿಯಸ್ಲಿ ಆಗಲೇಬೇಕು. ಮಾನಿಟೈಸ್ ಆದಮೇಲೆ ನೀವೇನು ವಿಡಿಯೋ ಮಾಡ್ತೀರಲ್ಲ, ಆ ವಿಡಿಯೋ ಯಾವ ಥರ ಹೊಂಟೈತಿ ಜನರ ಕಡೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ ರೀ. ಮಾನಿಟೈಸ್ ಮಾಡೋದು ಈಗಿನ ಕಾಲ ಭಾಳ ದೊಡ್ಡ ವಿಷಯ ರೀ. ಯಾಕಂತಂದ್ರೆ ಮೊದಲು ಒಂದು ಸ್ವಲ್ಪ ಮಂದಿ ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಕೂಡ ಹುಚ್ಚಪ್ಯಾಲಿಗಳೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರಿ, ಏನು ಗೊತ್ತಿಲ್ಲ ಕೂನಿಲ್ಲ. ಈಗ ಹೆಂಗೆ ಆಗತ್ತೈತಪ್ಪ ಅಂತಂದ್ರೆ, ಇದು ನಾವು ಮಾಡೋ ವಿಡಿಯೋ ಅವ್ರಿಗೆ ಅವಶ್ಯಕತೆ ಐತಿ ಅಂದ್ರೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಯಾಕಂದ್ರೆ ಭಾಳ ಗೊತ್ತೈತಿ ಅವರಿಗೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ಅವ್ರಿಗೆ ರೊಕ್ಕ ಹೊಕ್ಕೈತೆ ಅಂತೇಳಿ ಎಂಥ ಮಬ್ಬನ ನಮಗ ಅದಾನಂದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತೈತ್ರಿ. ಸೊ ಈಗ ಏನು ಮಾಡತ್ತಾರಪ್ಪ ಜನ ಅಂತಂದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದೂರ ಆತ, ವಿಡಿಯೋ ಇಷ್ಟ ಆದ್ರಷ್ಟ ನೋಡ್ತಾರೋ, ಇಲ್ಲಾದ್ರೆ ಬಿಡ್ತಾರ. ಯಾಕಂತಂದ್ರೆ ಇವಾಗೆಲ್ಲನೂ ಗೊತ್ತಾಗುವಂಥ ಈ ಸಿಚುವೇಶನ್ ಐತ್ರಿ. ಸೊ ಮೊದಲು ಏನು ಯೂಟ್ಯೂಬ್ ಚಾನಲ್ ಮಾಡಿದ್ರಲ್ಲ, ಅವ್ರು ಒಂದು ಲೆವೆಲಿಗೆ ಗ್ರೋ ಅಪ್ ಆಗ್ಯಾರಿ. ಸೊ ಈಗ ಸ್ಟಾರ್ಟಿಂಗ್ ಮಾಡ್ತಿರ್ತಾರಲ್ಲ, ಅವ್ರ ಮಾನಿಟೈಸೇಷನ್ನು ಆಕೈತಿ, ಎಲ್ಲನೂ ಆಗ್ತೈತಿ. ಹೋಗ್ತಾ ಅವ್ರದ್ದು ಏನಾಗ್ತೈತಿ, ಮಾನಿಟೈಸೇಷನ್ ಕಡಿಮೆ ಆಗ್ತಾ ಬರ್ತೈತ್ರಿ. ಮಾನಿಟೈಸೇಷನ್ ಕಡಿಮೆ ಅಂತಂದ್ರೆ ನೋಡೋ ಜನ ಕಡಿಮೆ ಆಗ್ತಾ ಬರ್ತದ್ರಿ. ಸೊ ನೋಡೋ ಜನ ಕಡಿಮೆ ಆದಂಗೆ ಇವ್ರಿಗೆ ಏನಾಕೈತಿ, ಯೂಟ್ಯೂಬ್ ವಿಡಿಯೋ ಮಾಡ್ತಿರ್ತಾರಲ್ಲ ಅವರಿಗೆ ಅದ್ರ ಮೇಲಿರೋ ಆಸಕ್ತಿ ಕಡಿಮೆ ಆಗ್ಬಿಡ್ತೈತ್ರಿ. ಯಾಕೆ ಕಡಿಮೆ ಆಕೈತಿ, ನೀವು ವಿಡಿಯೋ ಹಾಕ್ತೀರಿ, ವಿಡಿಯೋ ಹಾಕಿದ ತಕ್ಷಣ ನೀವು ಡಾಲರ್ಸ್ ಕಡೆ ಲಕ್ಷ್ಯ ಕೊಡೋಕೆ ಚಾಲೂ ಮಾಡಿಬಿಡ್ತೀರಿ. ನೀವು ಯಾವಾಗ ಡಾಲರ್ಸ್ ಕಡೆ ಲಕ್ಷ್ಯ ಕೊಡೋಕೆ ಚಾಲೂ ಮಾಡಿಬಿಡ್ತೀರಲ್ಲ, ನಾನು ಯೂಟ್ಯೂಬ್ ಒಳಗೆ ವಿಡಿಯೋನ ಮೂವ್ ಆಗಕತ್ತಿಲ್ಲ, ಜಾಸ್ತಿ ಜನ ನೋಡಾಕತ್ತೇ ಇಲ್ಲ ಅಂತ ಹೇಳಿ ಅದ್ರ ಮೇಲೆ ನೀವು ಪೂರ್ತಿ ಆಸಕ್ತಿ ತೆಗೆದುಬಿಡ್ತೀರಿ. ಹೋಗ್ತಾ ಸ್ವಲ್ಪ ಮನಸ್ಸಿನಾಗ ಇರ್ತೈತಿ, ಇಲ್ಲ ಹಾಕೋನು, 1-2 ದಿನಕ್ಕಾರ ಹಾಕೋನು, 3 ದಿನಕ್ಕಾರ ಹಾಕೋನು. ಅದು ಹೋಗ್ತಾ ಏನಾಗ್ತೈತೆ ಅಂದ್ರೆ, ಅದ್ರ ಮೇಲೆ ಆಸಕ್ತಿನ ಕಳೆದ್ರೆ ನೀವು ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರ್ಸಂಗಿಲ್ರಿ. ಯಾಕ ನಾ ಇದನ್ನ ಇಷ್ಟು ಒತ್ತಿ ಹೇಳಾಕತ್ತೇನಂತಂದ್ರೆ, ನಾನು ಪರ್ಸ್ನಲಿ ಮಾಡಿರೋಂಥ ಭಾಳ ದೊಡ್ಡ ತಪ್ಪ್ರಿ. ನೀವು ಬೇಕಾದ್ರೆ ನಾನು ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿರಿ, ನನ್ನ ವಿಡಿಯೋ 60,000, 70,000, 15,000, 9,000, 10,000 ಮಟ್ಟ ಹೋಗ್ಯಾವ್ರಿ. ಯಾವಾಗ ಮಾನಿಟೈಸೇಷನ್ಗಿಂತ ಮುಂಚೆನೇ. ಬಟ್ ನಾ ಯಾವಾಗ ಮಾನಿಟೈಸೇಷನ್ ಮಾಡ್ಕೊಂಡಲ್ಲ, ಅದಾದಮೇಲೆ ವಿಡಿಯೋ ವ್ಯೂಸೇ ಪೂರ್ತಿ ಕಡಿಮೆ ಆಗಿಬಿಡ್ತು. ನನಗೆ ಅವಾಗ ಏನಾಯ್ತು ಅಂದ್ರೆ, ನನಗೆ ಮಾಡೋಕೆ ಮನ್ಸಾಗೋಲ್ತು. ಏನು ಬಿಡಪ್ಪ, ನಾನು ಕೂಡ ಈಗ ಹಾನೆಸ್ಟಾಗಿ ಹೇಳ್ತೀನಿ, ನಾನು ಕೂಡ ರೊಕ್ಕದ ಕಡೆನೇ ಲಕ್ಷ್ಯ ಕೊಡಕತ್ತೀನಿ, ಡಾಲರ್ ಎಷ್ಟಾಗತ್ತೈತೆ ಏನಿಲ್ಲ ಅಂತ ಹೇಳಿ. ಸೊ ಈ ಥರ ನಾನು ಲಕ್ಷ್ಯ ಕೊಡಕತ್ತು ಏನಾಯ್ತು, ಯೂಟ್ಯೂಬ್ ಕಡೆ ಕಂಪ್ಲೀಟಾಗಿ ಫೋಕಸ್ಸು ಕಡಿಮೆ ಆಗ್ಬಿಡ್ತು ನನಗೆ. ಸೊ ಇಂಥ ಒಂದು ಸಂದರ್ಭದೊಳಗೆ ನನಗೆ ಯೂಟ್ಯೂಬ್ ಮಾಡೋಕ್ಕೆ ಒಂಚೂರು ಮನಸ್ಸು ಇರಲಿಲ್ಲ. ಸೊ ನಿಮಗೂ ಕೂಡ ಈ ರೀತಿ ಅನುಭವ ಆಗತೈತಿ. ಸೊ ನಾನು ನಿಮ್ಗೊಂದು ಮಾತು ಹೇಳ್ತೀನಿ ಕೇಳ್ರಿ. ನಾನು ಈಗ ಪರ್ಸ್ನಲ್ ಆಗಿ ನಾನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನೋ ಅಥವಾ 2 ದಿನಕ್ಕೆ ವಿಡಿಯೋ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ, ಡಿಪೆಂಡ್ ಅಪಾನ್ ಮೈ ವರ್ಕ್. ಸೊ ಆ ವರ್ಕ್ ಮೇಲೆ ಡಿಪೆಂಡ್ ಇರ್ತೈತಿ ರೀ ನಾನು ವಿಡಿಯೋ ಯಾವಾಗ ಮಾಡ್ಬೇಕಂತ ಹೇಳಿ. ಬಟ್ ನಾನು ಹಾನೆಸ್ಟಾಗಿ ಹೇಳ್ತೇನೆ, ಇವಾಗ ನಾನು ವಿಡಿಯೋ ಹಾಕಕತ್ತೇನೆ, ಬಟ್ ನಾನು ಡಾಲರ್ಸ್ ನೋಡ್ತಾನೆ ಇಲ್ಲ. ಇದನ್ನು ನನ್ನೊಳಗೆ ನಾನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟೇನೆ ರೀ. ಯಾಕಂದ್ರೆ ನನಗೆ ಗೊತ್ತು ನನ್ನ ಮೈಂಡ್ ಹೆಂಗೈತೆ ಹೇಳ, 6 ಕೊಟ್ಟರೆ 10 ಕಡೆ, 3 ಕೊಟ್ಟರೆ ಸೊಸಿ ಕಡೆ ಆಗಿ ಹೋಗ್ಬಿಡ್ತೇನೆ ರೀ ನಾನು. ಸೊ ಇಂಥ ಒಂದು ಮೈಂಡ್ ಸೆಟ್ ಇರುತ್ತೆ. ಅದಕ್ಕೆ ನನಗೆ ನಾನು ಒಂದು ಕಡಿವಾಣ ಹಾಕೊಂಡ್ಬಿಟ್ಟೇನೆ. ಏನು ಕಡಿವಾಣ ಅಂತಂದ್ರೆ, ನಾನು ಡಾಲರ್ಸನ್ನು ನೋಡೋಂಗೇ ಇಲ್ಲ, ಅದೆಷ್ಟು ಆಗಲಿ. ಇವಾಗ ನಾನು ಹಾಕೇನ ವಿಡಿಯೋ 1-2 ದಿನ ಬಿಟ್ಟು ನೋಡ್ತೇನೆ, 10 ವ್ಯೂಸ್ ಬರಲಿ, 20 ವ್ಯೂಸ್ ಬರಲಿ, ಅಷ್ಟ ಆಯ್ತು ಖುಷಿ ಅದರೊಳಗೆ ನಾನು. ಆದ್ರೆ ನಾನು ಡಾಲರ್ಸ್ ಕಡೆ ಲಕ್ಷ್ಯ ಕೊಟ್ರೆ ಮುಗೀತು ಅಂದಂಗೆ ನಮ್ಮ ಯೂಟ್ಯೂಬ್ ಜರ್ನಿ. ಸೊ ಯೂಟ್ಯೂಬ್ ಚಾನಲ್ ಯಾರು ಮಾಡಾಕತ್ತೀರಲ್ಲ, ನೀವು ರೊಕ್ಕದ ಕಡೆ ಲಕ್ಷ್ಯ ಕೊಡೋಕೆ ಹೋಗಬೇಡ್ರಿ. ರೊಕ್ಕದ ಕಡೆ ನೀವು ಎಷ್ಟು ಲಕ್ಷ್ಯ ಕೊಡ್ತೀರಲ್ಲ, ಅಷ್ಟು ನಿಮ್ಮ ಆಸಕ್ತಿ ನೀವು ಕಡಿಮೆ ಮಾಡ್ಕೊಳಕತ್ತೀರಿ. ನೀವು ವಿಡಿಯೋ ಮಾಡೋದು ಎದಕ್ಕೆ ಅನ್ನೋದನ್ನು ಲಕ್ಷ್ಯ ಕೊಟ್ಕೊರಿ. ನಾನು ಕೂಡ ಇದನ್ನು
ತಪ್ಪು ಮಾಡೀನಿ. ಸೊ ನಾ ಇನ್ನು ಸುಧಾರಿಸ್ಕೊಳಕತ್ತೇನೆ. ನಾನು ಕೂಡ ಏನು ದೊಡ್ಡ ಸುಧಾರಿಸಿ ಸಾಧನೆ ಮಾಡಿ ಅಚೀವ್ಮೆಂಟ್ ಮಾಡಿ ಬಂದು ಕುಂತಿಲ್ಲ. ನಾನು ಈಗ ಬಿಗಿನರ್ ಅದೀನಿ. ಸೊ ನಾ ಬಿಗಿನರ್ ಮಾಡೋಲ್ಲ, ಆ ತಪ್ಪು ನೀವು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ನಾನು ಹೇಳಕತ್ತೇನೆ. ಸೊ ಯೂಟ್ಯೂಬ್ ಚಾನಲ್ ಒಳಗೆ ನೀವು ಏನು ವಿಡಿಯೋ ಹಾಕ್ತಿರಲ್ಲ ಆ ವಿಡಿಯೋ ನಿಮಗೆ ಇಷ್ಟ ಆಗೋಂಗಿರ್ಬೇಕ್ರಿ. ನಿಮ್ಮ ಆಸಕ್ತಿಗೆ ನೀವು ವಿಡಿಯೋ ಮಾಡಕತ್ತಿಪ್ಪ ಅಂತಂದ್ರೆ ನಿನ್ನ ಒಂದು ತಲೆಯೊಳಗೆ ಏನೈತಿ, ನಿನ್ನ ಒಂದು ಆಲೋಚನೆ ಶಕ್ತಿ ಏನೈತಿ, ಅದನ್ನು ನಿನ್ನಂಗೆ ಇರೋ ಮಂದಿಗೆ ತಲುಪ್ಸಕ್ಕೆ ನೀವು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ರಿ. ಈಗ ನಾನು ಕೂಡ ಅದೇ ರೀತಿ ಮಾಡತ್ತಾನೆ. ಈಗ ನಿಮ್ಮ ಹತ್ರ ನಾನು ಎಷ್ಟೊಂದೆಲ್ಲ ವಿಡಿಯೋ ಶೇರ್ ಮಾಡ್ಕೊತೀನಿ. ಇದೆಲ್ಲ ನನಗಾದ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅಥವಾ ನಾನು ನೋಡಿರೋದಾಗಿರ್ಬೋದು, ದೇಶದಲ್ಲಿ ನಡೀತಾ ಇರ್ಬೋದಾಗಿರ್ಬೋದು. ಸೊ ಎಲ್ಲ ರೀತಿ ನೋಡ್ರಿ. ನಾವು ಈಗ ಎಕ್ಸ್ಪೆಷಲಿ ಈಗ ಒಂದೇ ಒಂದು ಟ್ಯಾಲೆಂಟ್ ಅದ ಅನ್ಪ ಅಂತಂದ್ರೆ ಆ ವ್ಯಕ್ತಿ ಒಂದ್ರ ಮೇಲೆ ಫೋಕಸ್ ಮಾಡ್ತಾನ್ರಿ. ಬಟ್ ಕೆಲವೊಬ್ರು ಇರ್ತಾರೆ, ಯಾವ ಥರ ಇರ್ತಾರೆ ಅಂತಂದ್ರೆ ನನ್ನಂಗೆ ಇವಾಗ ತಗೊಳ್ರಿ, ನಾನು ಇವಾಗ ಎಲ್ಲದರಲ್ಲೂ ಇವಾಗ ನೋಡ್ರಿ, ಸಾಂಗ್ ಅಂದ್ರೆ ಸಾಂಗ್ ಕೂಡ ಹಾಡ್ತೀನಿ ನಾನು, ಡ್ರಾಯಿಂಗ್ ಅಂದ್ರೆ ಡ್ರಾಯಿಂಗ್, ಏನು ಮಾತಾಡೋದಾಯ್ತು, ಆ್ಯಕ್ಟ್ ಎಲ್ಲದರಲ್ಲೂ ಆಲ್ರೌಂಡರ್ ಅದೀನಿ ರೀ. ಸೊ ನಮ್ಮಂಥವ್ರಿಗೆ ಏನು ಪ್ರಾಬ್ಲಮ್ ಆಗತ್ತೈತೆ ಅಂದ್ರೆ ಇದನ್ನು ಮಾಡ್ಲೋ ಅದನ್ನು ಮಾಡ್ಲೋ ಅಂತ ಹೇಳಿ ಭಾಳ ಅಂದ್ರೆ ಭಾಳ ಕನ್ಫ್ಯೂಸ್ ಆಗತೈತಿ ರೀ. ಸೊ ಇಂಥ ಒಂದು ಸಂದರ್ಭದೊಳಗೆ ನಾನೇನು ಮಾಡತ್ತೇನಪ್ಪ ನನ್ನ ವೀಡಿಯೋದೊಳಗೆ ಅಂತಂದ್ರೆ ನಾನು ಭಾಳ ಕನ್ಫ್ಯೂಸ್ ಆಗ್ತಿದ್ದೆ ಫಸ್ಟ್ ವೀಡಿಯೋ ಮಾಡುವಾಗ. ಏನಾರ ತಪ್ತೈತೇನೋ, ಏನಾರ ತಪ್ಪಿದ್ರೆ ಏನಾಗೋದು ಅಂತೇಳಿ ಈ ರೀತಿ ನಾನು ಯೋಚನೆ ಮಾಡ್ತಿದ್ನಿ. ಆಮೇಲೆ ಹೋಗ್ತೇನೆ ಆಯ್ತು ಇವಾಗ ಏನಾಗ್ತೈತಿ, ನಾನು ಕಣ್ಣು ಮುಂದೆ ಏನು ಬಂತ, ಈಗ ಹೆಂಗಂದ್ರೆ ಯುದ್ಧ ನಡತೈತಿ, 3ನೇ ವರ್ಲ್ಡ್ ವಾರ್ ನಡೆಯುವಂಥ ಸಂದರ್ಭ ಐತಿ, ಇನ್ನೂ ಆಗಿಲ್ಲ. ಸೊ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಕೆಲವು ಜನರಿಗೆ ಗೊತ್ತಿರಲ್ರಿ. ಸೊ ಅದ್ರ ಬಗ್ಗೆ ನಾನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ಕೆಲವೊಂದು ಸ್ಕಿನ್ ಕೇರ್ ಆಗಿರ್ಬೋದು. ಸೊ ಸ್ಕಿನ್ ಕೇರ್ ಬಗ್ಗೆನೂ ನಾನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆ ಹೇಳಕ್ಕೆ ಪ್ರಯತ್ನ ಪಡ್ತೀನಿ, ಕೆಲವೊಬ್ಬರಿಗೆ ಈ ಥರ ಪ್ರಾಬ್ಲಮ್ಸ್ ಇರ್ತಾವೆ. ಸೊ ಈಗ ನಾನು ಈಗ ಕೆಲವೊಂದು ಸ್ಕಿನ್ ಕೇರ್ ಬಗ್ಗೆ ಹುಡುಕ್ತಾ ಇರ್ತೀನಿ. ಅದು ಕೆಲವೊಬ್ರಿಗೆ ಗೊತ್ತಿಲ್ಲ. ಸೊ ಅದನ್ನು ಶೇರ್ ಮಾಡ್ತೀನಿ. ನನಗಾಗಿದ್ದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಥವಾ ನಮ್ಮ ಉತ್ತರ ಕರ್ನಾಟಕನಾಗ ಹುಟ್ಟು ಬೆಳೆದು ದೂರೊಳಗೆ ಏನೇನಾಗತ್ತೈತಪ್ಪ, ನಾನು ಆಜು ಬಾಜು ಮನೆಯೊಳಗೆ ಏನಾಗ್ತೈತೆ ಅದನ್ನು ಶೇರ್ ಮಾಡ್ತೀನಿ. ನಮ್ಮ ಒಂದು ಮನಸ್ಸಿನ ಭಾವನೆನ ಶೇರ್ ಮಾಡ್ಕೊಳಕ್ಕೆ ವಿಡಿಯೋ ಮಾಡಿರಿ ಹೊರತು ಅದರಿಂದ ಏನೋ ಒಂದು ಗಳಿಸಾಕತ್ತೀನಿ ಅನ್ನೋದಕ್ಕೆ ನೀವು ಮಾಡಿದರೆ ಯೂಟ್ಯೂಬ್ ಚಾನಲ್ ಮಾಡೋಕ್ಕಾಗಂಗಿಲ್ಲ ರೀ ನಿಮ್ಗೆ. ಸೊ ನೀವು ಮಾಡ್ತಾ ಇರೋ ವಿಡಿಯೋ ನಿಮಗೆ ಖುಷಿ ಕೊಡುವಂಗೆ ಇರಬೇಕದು. ಆ ಖುಷಿ ನೀವು ದುಡ್ಡಿಗೋಸ್ಕರ ಮಾಡತ್ರ ಆ ದುಡ್ಡು ಬರೋದೂ ಇಲ್ಲ. ಅದು ಬಂದರೆ ಚಲೋ, ಸಪೋಸ್ ಬರಲಿಲ್ಲ ಅಂದ್ರೆ ಆಸಕ್ತಿನ ಮಾತ್ರ ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನಾವು ಮಾಡೋ ವಿಡಿಯೋ ನಮ್ಮ ಹಂಗೆ ಇರುವಂಥ ಕೆಲವೊಂದು ಕಾನ್ಫಿಡೆಂಟ್ ಕಳ್ಕೊಂಡವ್ರು ವಿಡಿಯೋ ಇರ್ತಾರಲ್ಲ, ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ರೀ. ಸೊ ಅಂಥವ್ರಿಗೆ ನೀವು ಸ್ವಲ್ಪ ಮಟ್ಟಿಗಾದ್ರೂ ಸಹಾಯ ಆಗ್ರಲ್ಲ. ಯಾಕೆ ನೀವು ಆಸಕ್ತಿನ ಕಳ್ಕೊಂಡ್ಬಿಟ್ಟು ಏನೋ ಬೇಡ, ನಾನಾಯಿತು ನನ್ನ ಕೆಲಸ ಆಯಿತು ಮಾಡಿರಿ, ನಿಮ್ಮ ಕೆಲಸ ಮಾಡ್ಕೊತಾನೆ ನೀವು ಮಾಡಿರಿ. ಆದ್ರೆ ಈ ಯೂಟ್ಯೂಬ್ ಜರ್ನಿ ಐತಲ್ಲ, ಇದನ್ನು ಸ್ಟಾಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ನನಗೆ ಗೊತ್ತಿಲ್ಲ ರೀ ನಾನು ಮುಂದೆ ಏನು ಯೂಟ್ಯೂಬ್ ಒಳಗೆ ದೊಡ್ಡ ಸ್ಟಾರ್ ಆಗ್ತೀನೋ ಇಲ್ಲ ಅರ್ಧಕ್ಕೆ ನಾನು ಬಿಟ್ಟು ಹೋಗ್ತೀನೋ ಗೊತ್ತಿಲ್ಲ. ಬಟ್ ಈಗ ನಾನು ಹೋಗ್ತಾ ಇರೋ ಒಂದು ದಾರಿ ಏನೈತಲ್ಲ, ಇಂಟ್ರೆಸ್ಟ್ ಕೊಟ್ಟು ಮಾಡಾಕತ್ತೀನಿ, ಕುತೂಹಲದಿಂದ ಮಾಡತ್ತೀನಿ, ಪ್ರೀತಿಯಿಂದ ಮಾಡತ್ತೇನೆ. ಆದರೆ ಇದನ್ನು ನಾನು ಡಾಲರ್ಸ್ ಕಡೆ ಒಟ್ಟೆ ಲಕ್ಷ್ಯ ಕೊಡತ್ತಿಲ್ಲ. ಈ ಡಾಲರ್ಸ್ ಬಗ್ಗೆ ನಾನು ಗಮನನೇ ವಹಿಸಾಕತ್ತಿಲ್ಲ. ಇವತ್ತು ಬಂತಪ್ಪ, ಆಯ್ತು ಬಂತು, ಖುಷಿ. ಬರಲಿಲ್ಲ, ಆಯ್ತು, ಅದು ಬರಲಿಲ್ಲ, ಆಯ್ತು. ಅದ್ರಾಗ ಏನೈತ್ರಿ, ಲೈಫ್ ಒಳಗೆ ಖುಷಿನೂ ನೋಡಬೇಕು, ದುಃಖನೂ ನೋಡಬೇಕು, ಫೇಲ್ಯೂರು ನೋಡಬೇಕು, ಸಕ್ಸಸ್ಸು ನೋಡಬೇಕು. ನಾವು ಸಕ್ಸಸ್ ಎಷ್ಟ ಬೇಕಪ್ಪ ಅಂತಂದ್ರೆ ಆಗಂಗಿಲ್ಲ. ಯಾಕಂದ್ರೆ ಇವತ್ತು ಯುಗಾಗದ್ದಿ ಹಬ್ಬ ಐತಿ. ಸೊ ಅದಕ್ಕೆ ನಾ ಈ ಮಾತು ಹೇಳಾಕತ್ತೇನೆ ನಿಮ್ಗೆ. ಯೂಟ್ಯೂಬ್ ಜರ್ನಿ ನೀವೇನಾದ್ರು ಚಾಲು ಮಾಡಿರಂದ್ರೆ ಅರ್ಧಕ್ಕೆ ಬಿಡಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ಯಾವಾಗ ನಿಮ್ಮ ಲಕ್ ಚೇಂಜ್ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ದೇವ್ರು ನಿಮಗೆ ಇದ್ರೊಳಗೆ ಲೈಫ್ ಇಟ್ಟಿರ್ಬೋದು, ಅಥವಾ ನಿಮ್ಮ ಲೈಫ್ ಇದ್ರೊಳಗೆ ಅಡಗಿರಬಹುದು. ಅದನ್ನು ನಿಮ್ಮ ಕೈಲ ನೀವು ಹಾಳು ಮಾಡೋಕೆ ಹೋಗ್ಬೇಡ್ರಿ. ಸೊ ಯೂಟ್ಯೂಬ್ ವಿಡಿಯೋ ಚಾಲು ಮಾಡಿ ಆಸಕ್ತಿ ಕಳ್ಕೊಂಡಿರ್ತೀರಲ್ಲ, ಅಂಥವ್ರಿಗೆ ಈ ವಿಡಿಯೋ ನಾನು ಮಾಡಕತ್ತೀನಿ. ಸೊ ದಯವಿಟ್ಟು ಹೇಳಕತ್ತೀನಿ ರೀ ಎಲ್ಲರಿಗೂ, ವಿಡಿಯೋ ಮಾಡಕತ್ತೀರಿ ಅಂತಂದ್ರೆ ನಿಮ್ಮ ಒಂದು ಇಂಟ್ರೆಸ್ಟ್ ಮೇಲೆ ಮಾಡಿರಿ. ರೊಕ್ಕ ಬರ್ತೈತೆ ಅನ್ನೋ ಆಸೆಗೆ ಮಾಡಕ್ಕೆ ಹೋಗ್ಬೇಡ್ರಿ. ನಾನು ಆಸೆ ಪಟ್ಟಕ್ಕಿನ ಈಗ ಆಸೆ ಕಳ್ಕೊಂಡು ನನ್ನ ಖುಷಿಗೋಸ್ಕರ ನಾನು ವಿಡಿಯೋ ಮಾಡಕತ್ತೀನಿ. ಸೊ ಇಲ್ಲ ಮನಸ್ಸು ಬಿಚ್ಚಿ ಶೇರ್ ಮಾಡ್ಕೊಳತ್ತೀನಿ. ಯಾರು ಇಷ್ಟ ಆದ್ರೆ ನೋಡ್ಬೋದು, ಇಲ್ಲ ಅಂದರೆ ಬಿಡ್ಬೋದು. ನಾನಂತೂ ಯಾರಿಗೂ ಶೇರ್ ಕೂಡ ಮಾಡಕತ್ತಿಲ್ಲ ರೀ. ಈಗ ನಾನು ಮೊದಲು ವಾಟ್ಸಪ್ಪಿಗೆ ಶೇರ್ ಅವರು ಮಾಡ್ತಿದ್ದೆ, ನೋಡ್ರಿ ಈಗ ಶೇರು ಇಲ್ಲ ರೀ. ಹೋದ್ರೆ ಹೋಗ್ಲಿ, ಬಿಟ್ರೆ ಬಿಡ್ಲಿ. ನೋಡ್ರಿ ಇಲ್ಲಿ ಏನೈತಲ್ಲ ಅದಂತೂ ಬರ್ದಿದ್ದಂತೂ ನಿಲ್ಸಕ್ಕಾಗಂಗಿಲ್ಲ. ಇದು ನಮ್ಮ ಒಂದು ಎಂಟರ್ಟೈನ್ಮೆಂಟಿಗೆ ರೀ, ಇದು ನಮ್ಮ ಒಂದು ಮನಸ್ಸಿನ ಭಾವನೆ ಶೇರ್ ಮಾಡ್ಕೊಳಕ್ರಿ, ನಮ್ಮ ಒಂದು ಟ್ಯಾಲೆಂಟನ್ನು ತೋರ್ಸಾಕ್ರಿ. ಸೊ ಈ ಪ್ಲ್ಯಾಟ್ಫಾರ್ಮ್ನ ನಾನು ಯೂಸ್ ಮಾಡ್ಕೊಳಕತ್ತೇನೆ ರೀ. ಅದರಿಂದ ನನಗೆ ಬರ್ತೈತೋ ಬಿಡ್ತೈತೋ ನನಗೆ ಗೊತ್ತಿಲ್ಲ. ಸೊ ಈ ರೀತಿ ನಂದು ಆಲೋಚನೆ ಐತ್ರಿ. ಇದರಿಂದ ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೋ ಗೊತ್ತಿಲ್ಲ, ಬಟ್ ನನಗಂತೂ ನಾನು ಅರಿವು ಮಾಡಿಕೊಂಡು ನನಗಂತೂ ಭಾಳ ಹೆಲ್ಪ್ ಆತ್ರಿ. ಸೊ ಈ ರೀತಿ ಮೈಂಡ್ಸೆಟ್ ಯಾರಿಗೈತಲ್ಲ, ಸೊ ಆದಷ್ಟು ಬೇಗ ನಿಮ್ಮ ಮೈಂಡ್ಸೆಟ್ಟನ್ನು ಪಾಸಿಟಿವ್ ಕಡೆ ಹೋಗಿಸ್ಕೊಳ್ರಿ. ಯಾಕಂತಂದ್ರೆ ದುಡ್ಡು ಮನುಷ್ಯನನ್ನು ಹಾಳು ಮಾಡ್ತೈತೆ ಅಂತ ಹೇಳಿ ಭಾಳ ಮಂದಿ ಹೇಳ್ತಾರೆ. ಸೊ ಇಲ್ಲೂ ಕೂಡ ನೀವು ಯೂಟ್ಯೂಬ್ ಒಳಗೆ ದುಡ್ಡಿಗೋಸ್ಕರ ಬೆನ್ನು ಹತ್ತಿ ನಿಮ್ಮ ಒಂದು ಟ್ಯಾಲೆಂಟನ್ನು ನೀವು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಎಲ್ಲರಿಗೂ ದೇವರು ಅವ್ರವ್ರದ್ದೇ ಆದ ಕೆಲವೊಂದು ಆಸಕ್ತಿ ಆಗಿರ್ಬೋದು, ಶಕ್ತಿ ಆಗಿರ್ಬೋದು ಕೊಟ್ಟಿರ್ತಾನೆ. ಅದನ್ನು ನೀವು ವ್ಯಕ್ತಪಡಿಸ್ಬೇಕಂತಂದ್ರೆ ಈಗ ಯೂಟ್ಯೂಬರ್ಸ್ ಬೇರೆ ಬೇರೆ ವೀಡಿಯೋ ಮಾಡ್ತಾರೆ. ನಮಗಂತೂ ಅಲ್ಲಿ ಹೋಗಿ ಇಲ್ಲಿ ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ ರೀ. ನಾವು ಜಸ್ಟ್ ನಮ್ಮ ನಾಲೆಜ್
ನಾಲೆಜಾರು ಶೇರ್ ಮಾಡ್ತೀವಿ. ಸೊ ನೀವು ಕೂಡ ಅದೇ ರೀತಿ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲವೂ ಕೂಡ ಲೈಫಲ್ಲಿ ಬರಬೇಕು, ಅನುಭವ ಆಗಬೇಕು, ಅನುಭವ ತೊಗೊಳ್ರಿ. ಕೆಟ್ಟದ್ದನ್ನು ಅನುಭವ ತೊಗೊಳ್ರಿ, ಒಳ್ಳೇದು ಖುಷಿ ಬಹಳ ಸಿಗ್ತೈತಿ. ಯಾವತ್ತೂ ಕೂಡ ಅರ್ಧಕ್ಕೆ ಬಿಡಕ್ಕೆ ಹೋಗ್ಬೇಡ್ರಿ ಯಾವುದೂ. ಸೊ ಯೂಟ್ಯೂಬ್ ಜರ್ನಿ ಯಾರು ಚಾಲೂ ಮಾಡಿರಲ್ಲ ದಯವಿಟ್ಟು ಬಿಡಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ನನಗಾದ ಅನುಭವ ನಿಮಗೆ ನಾ ಹೇಳಕತ್ತೇನಿ, ಅರ್ಥ ಮಾಡ್ಕೊಳ್ರಿ. ಹೊಸ ವರ್ಷದ ದಿನ ಚಾಲೂ ಮಾಡಿರಿ, ಹೊಡಿರಿ ಶಾಗ್ಯಾಗ ಮಜ್ಜಿಗೆ ಹಾಕ್ಕೊಂಡು. ಯಾಕಂತಂದ್ರೆ ಜೀವನದಾಗ ಇರೋದೊಂದು ದಿನ ಹೋಗೋದೊಂದು ದಿನ ಇದ್ದು ನೀ ಏನು ಮಾಡ್ದು ಸಾಯಿ ಒಳಗೆ ನಾವು ಅನಿಸ್ಬೇಕು ಎಲ್ಲನೂ ಅನುಭವಿಸಿ ಸತ್ತೆ ಅಂತೇಳಿ. ಸೊ ಈ ರೀತಿ ನೀವು ಇಟ್ಕೊಡ್ರಿ ಮೈಂಡ್ ಸೆಟ್, ಜೀವನದಾಗ ಭಾಳ ಖುಷಿಯಾಗಿರ್ತೀರಿ. ಅದ ಬೇಕು ಆಯಿತು, ಇಷ್ಟಪಟ್ಟಿದ್ದು ಸಿಕ್ಕಿಲ್ಲ ಆಯ್ತು, ಇದ್ದಿದ್ರೊಳಗೆ ಖುಷಿ ಪಡೋದು ಮುಗೀತು. ಲೈಫ್ ಇಷ್ಟ ಮತ್ತೇನಿಲ್ಲ, ಇದ್ರೊಳಗೆ 12 ಆಗ್ಬಿಟ್ಟೈತಿ ಎಲ್ಲರದ್ದು. ನಾವು ಓಡ್ ನೋಡ್ಕೊಂಡ್ರೆ ನಮ್ಮ ಜೀವನ ಹಾಳಾಕೈತಿ. ಇರೋ ಜೀವನದಲ್ಲಿ ಖುಷಿ ಪಡೋದನ್ನು ಕಲ್ಕೋರಿ. ಸೊ ಎಲ್ಲರಿಗೂ ಹ್ಯಾಪಿ ಯುಗಾದಿ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಪ್ಕಮಿಂಗ್. ದಿನಾ ಚಲೋ ತಂಗಿರ್ರಿ, ಹ್ಯಾಪಿಯಾಗಿರ್ರಿ, ಖುಷಿಯಾಗಿರ್ರಿ. ಬಿ ಸ್ವೀಟ್, ಟಾಕ್ ಸ್ವೀಟ್, ಟೇಕ್ ಸ್ವೀಟ್. ಓಕೆ, ಸೊ ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್. ಸೊ ಯೂಟ್ಯೂಬರ್ಸ್ ಯಾರಿದ್ದೀರಲ್ಲ ಈಗೀಗ ಬರೋರಿಗೆ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್. ಚಲೋ ಆಗಲಿ ಎಲ್ಲರಿಗೂ. ಬಾಯ್.